You know, I was staying at F9 at Krishna Wellington, and you won't believe my nephew had come there to use the gym along with us, and that's the time when Rakesh Shetty, who was the secretary at that time, walked in. He started abusing my nephew so badly, and my nephew didn't know what to tell. He was so shocked. He said, Rakesh Shetty, sir, I am a doctor, sir. This Rakesh Shetty was he was telling, what will you do if I come and rape your patients? That is the way the audacity he had. My nephew was so shocked, being a doctor, how come he is using these type of languages? And he totally was under depression, and then we all tried to pull him up. Being a doctor, we had to pull him out of all these problems. And then within 2 months, we just left Krishna Wellington, and we didn't want to stay anymore in a place where the secretary behaves in this way, in this audacity, with no respect, no understanding, nothing at all. I really pity the old people who are staying there. ರಾಕೇಶ್ ಶೆಟ್ಟಿ ಜೊತೆ ಪ್ರಶಾಂತ್ ಅಂತ ಒಬ್ಬ ಇದ್ದಾನೆ. ಅವನು ಇಬ್ರು ಸೇರ್ಕೊಂಡು ತುಂಬಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. 10 ವರ್ಷದಿಂದ ಅವ್ರ ಮೇಂಟೆನೆನ್ಸು ಕಟ್ಟಿಲ್ಲ, ಮತ್ತೆ ಯಾರಿಗೂ AGM ಸರಿಯಾಗಿ ಮಾಡಿಲ್ಲ. ಅವರು ನಮಗೆ ಮಾಡಲ್ಲ ಅಂತ ಹೇಳ್ತಾರೆ. ಅವ್ರು ಬಂದು ಯಾರಿಗೂ AGM ಮಾಡಿಬಿಟ್ಟು ಎಲೆಕ್ಷನ್ ನಲ್ಲಿ ಯಾರಿಗೂ ಮುಂದೆ ಬರಕ್ಕೂ, ಮೊನ್ನೆ ನಮ್ಮ ಮನೆಗೆಲ್ಲ ಬಂದು ಮಕ್ಕಳೆಲ್ಲ ಹೆದರ್ಕೊಟ್ಬಿಟ್ರು. ಸಿಕ್ಕಾಪಟ್ಟೆ ಕೂಗಾಡಿದಾನೆ. ಬಂದು ಹೇಳಿದ್ರೆ ನನಗೆ 10 ವರ್ಷದಿಂದ ಅವನ್ ಮೇಂಟೆನೆನ್ಸ್ ಕೊಟ್ಟಿಲ್ಲ. ತುಂಬಾ ದೊಡ್ಡ ಗಂಟ್ಲಲ್ಲಿ ಕಿರ್ಚೋದು, ಕೆಟ್ಟ ಮಾತುಗಳು ಹೇಳಕ್ಕೆ ಇಷ್ಟ ಆಗಲ್ಲ. ಅವೆಲ್ಲ ನಮ್ಮ ಬಾಯಿಂದ ಬರೋದು ಇಲ್ಲ. ಮಾತಾಡಕ್ಕೆ ಅವೆಲ್ಲ ಹೇಳಕ್ಕೆ ನನ್ಗಾಗೋದಿಲ್ಲ. ಬೈದು ಯಾರಿಗೂ ಮಾತಾಡಕ್ಕೂ ಬಿಡೋದಿಲ್ಲ. ಅವನೇ ದೊಡ್ಡ ಗಂಟ್ಲಲ್ಲಿ ಇದು ಮಾಡಿಬಿಟ್ಟು ಕಿರ್ಚಿಬಿಟ್ಟು ಯಾರಿಗೂ ಮಾತಾಡಕ್ ಬಿಡದೆ, ನಾನು ಪವರ್ ಟಿವಿ ಓನರು ರಾಕೇಶ್ ಶೆಟ್ಟಿ ಎಲ್ಲ ಟಿವಿನಲ್ಲಿ ಹಾಕ್ಬಿಟ್ಟು ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀನಿ ಅಂತನ್ಬಿಟ್ಟೆಲ್ಲ ತುಂಬಾ ಹೆದರಿಸ್ತಾನೆ. ಯಾರಿಗೂ ಅವನ್ನ ತಡಿಯೋರು, ಎದುರು ಹಾಕೊಳ್ಳೋರು ಇಲ್ಲಿ ಯಾರು ಇಲ್ವೇ ಇಲ್ಲ. ಎಲ್ಲರೂ ಹೆದರ್ತಾರೆ ಅವನ್ಗೆ. ಸರ್, ಇವರು ಪವರ್ ಟಿವಿನವರು ನಮ್ಮ ಪ್ರೈವೇಟ್ ಇಶ್ಯೂ ಬಂದು ರೆಕಾರ್ಡ್ ಮಾಡಿದ್ರೆ ನಾವು ಮಾಡಲ್ಲ, ನಾವು ಮೀಟಿಂಗ್ ಮಾಡಲ್ಲ. ಮತ್ತೆ ಗವರ್ಮೆಂಟ್ ಯಾರು ಹೆಲ್ಪ್ ಬರ್ಲಿಲ್ಲ ಅಂದ್ರೆ ಇಲ್ಲಿರೋ ಹೆಣ್ಮಕ್ಳು ಎಲ್ಲಾರು ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕು. ಅವನು ಒಬ್ಬನೇ ನಾನೇ ರಾಜ ಅಂತ ಎಲ್ಲ ಬಿಲ್ಡಿಂಗು ಇಟ್ಕೊಂಡ್ಬಿಡ್ತಾನೆ ಅಷ್ಟೇ.